ದರ್ಶನ ವಿಶುದ್ಧಿ ಭಾಗ 3. ದರ್ಶನ ವಿಶುದ್ಧಿ ಭಾಗ 3. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ದರ್ಶನ ವಿಶುದ್ಧಿಯ ವಿಷಯವನ್ನು ನೀವ್ಯಾವತ್ತು 3ನೇ ಭಾಗದಲ್ಲಿ ಕೇಳ್ತಾ ಇದ್ರಿ. 2 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಅದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ನಿನ್ನೆ ನೀವು ಹೋಗಬೇಕಿದ್ರೆ ಏನಾಗಿತ್ತು ಅಂತಂದರೆ, ನಿಶ್ಶಂಕಿತ ಇರುವಂತಹ ಸಮ್ಯಕ್ ದೃಷ್ಟಿ ಅವನಿಗೆ 7 ಭಯಗಳು ಇರುವುದಿಲ್ಲ ಅದನ್ನು ಹೇಳಿದ್ದಿತ್ತು. ಅದನ್ನು ಇನ್ನೊಂದು ಸಲ ನೆನಪು ಮಾಡಿಕೊಡ್ರಿ. ಇಹಲೋಕ ಭಯ, ಪರಲೋಕ ಭಯ, ವೇದನಾ ಭಯ, ಅಗುಪ್ತಿ ಭಯ, ಅರಕ್ಷ ಭಯ, ಮರಣ ಭಯ, ಆಕಸ್ಮಿಕ ಭಯ. ಇವು 7 ಭಯಗಳು. ಇದರೊಳಗಡೆ ಇಹಲೋಕ ಭಯ ಮತ್ತು ಪರಲೋಕ ಭಯ ನಿನ್ನೆ ನಿಮಗೆ ಮುಗಿದಿತ್ತು. ಇನ್ನು ಮುಂದೆ ಉಳಿದಂತಹ ಭಯಗಳ ಬಗ್ಗೆ ಹೇಳಲಾಗುತ್ತದೆ. ಕೇಳ್ಕೊಂಡು ಹೋಗ್ರಿ. ಈಗ 3ನೇದು ವೇದನಾ ಭಯ. ಅಂದರೆ ಶರೀರದಲ್ಲಿ ಉತ್ಪನ್ನವಾದ ರೋಗಾದಿ ಪೀಡೆಯು ಶರೀರಜನಿತ ಪೀಡೆ ಇದೆ, ಅದು ನನ್ನ ಆತ್ಮನದ್ದು ಅಲ್ಲ ಎಂದು ತಿಳಿದು ವೇದನಾ ಭಯದಿಂದ ರಹಿತನಿರುತ್ತಾನೆ. ಇನ್ನು ಮುಂದೆ ಅಗುಪ್ತಿ ಭಯ. ಅಂದರೆ ಆತ್ಮಸ್ವರೂಪದ ದೃಢವಾದ ಕೋಟೆಯನ್ನು ತಿಳಿಯುವುದರಿಂದ ಬಾಹ್ಯದಲ್ಲಿ ನನಗೆ ಯಾವ ಕೋಟೆ, ಮನೆ, ಬಾಗಿಲು, ಭದ್ರತೆ ಇಲ್ಲದಿದ್ದರೂ ಕೂಡ ಆತ್ಮ ಸುರಕ್ಷಿತವಿದೆ ಎಂದು ತಿಳಿಯುವುದರಿಂದ ಅಗುಪ್ತಿ ಭಯ ಇರುವುದಿಲ್ಲ. ಇನ್ನು ಮುಂದೆ ಅರಕ್ಷ ಭಯ. ಅಂದರೆ ವಸ್ತುಗಳು ಅನಾದಿ ಅನಂತ ಕಾಲಗಳಲ್ಲೂ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದ ಕಾರಣ ಆತ್ಮ ಕೂಡ ಸುರಕ್ಷಿತ ಇದೆ. ಯಾವುದಾದರೂ ರಾಜ ಬೇಕಾದರೆ ಪಾಸಿ ಆದೇಶವನ್ನು ಕೊಡಲಿ ಅಥವಾ ಪಾಸಿಗೆ ಹಾಕಲಿ, ಅಲ್ಲೂ ಕೂಡ ನನ್ನ ಆತ್ಮ ನಾಶ ಆಗಲಾರದು ಎಂದು ತಿಳಿದು ಅರಕ್ಷಾ ಭಯದಿಂದ ರಹಿತನಿರುತ್ತಾನೆ ನಿಶ್ಶಂಕಿತ ಸಮ್ಯಕ್ ದೃಷ್ಟಿ. ಇನ್ನು ಮುಂದೆ ಮರಣ ಭಯ. ಯಾವುದು ನನ್ನದು ಇದೆಯೋ ಅದು ನನ್ನದೇ ಇದೆ. ಈ ಶರೀರ ಪುದ್ಗಲಮಯ ಇದೆ, ಅದು ಪುದ್ಗಲದ್ದೇ ಇದೆ, ಅಂದರೆ ಜಡ ಇದೆ. ನನ್ನ ಆತ್ಮನ ಜನ್ಮವೂ ಆಗಿಲ್ಲ, ಮರಣವೂ ಆಗುವುದಿಲ್ಲ. ಆತ್ಮ ಅನಾದಿ ಅನಂತ ಶಾಶ್ವತ ವಸ್ತು ಎಂಬ ಸಮ್ಯಕ್ ತಿಳುವಳಿಕೆಯಿಂದ ಮರಣ ಭಯದಿಂದ ರಹಿತನು ಇರುತ್ತಾನೆ ನಿಶ್ಶಂಕಿತ ಸಮ್ಯಕ್ ದೃಷ್ಟಿ. ಇನ್ನು ಮುಂದೆ ಆಕಸ್ಮಿಕ ಭಯ. ನನ್ನ ಚೈತನ್ಯ ಯಾವ ಆತ್ಮಸ್ವರೂಪ ಇದೆ ಅದರ ಅನುಸಾರವಾಗಿಯೇ ಪ್ರವೃತ್ತಿಯಾಗುತ್ತದೆ. ಅಕಸ್ಮಾತ್ ಆಗುವ ಭಯದಿಂದ ಏನು ಲಾಭ ಎಂದು ತಿಳಿದು ಆಕಸ್ಮಿಕ ಭಯದಿಂದ ರಹಿತನಿರುತ್ತಾನೆ ನಿಶ್ಶಂಕಿತ ಸಮ್ಯಕ್ ದೃಷ್ಟಿ. ಇಲ್ಲಿ ಒಂದು ಸೂಚನೆ. ಅಂದರೆ ಇಲ್ಲಿ ನಿಮಗೆ ಸಪ್ತ ಭಯಗಳ ಸಂಕ್ಷಿಪ್ತವಾದ ಕಥನವನ್ನು ಮಾತ್ರ ಮಾಡಲಾಗಿದೆ. ವಿಸ್ತಾರವಾಗಿ ಬೇಕಾದರೆ ಅದನ್ನು ಸ್ವತಂತ್ರವಾಗಿ ಬೇರೆ ಯಾವುದಾದರೂ ಭಾಗಗಳನ್ನು ಮಾಡಬೇಕಾಗುತ್ತದೆ. ಈ ಪ್ರಕಾರವಾಗಿ ನಿಶ್ಶಂಕಿತ ಅಂಗ ಗುಣಧಾರಿ ನಿರ್ಭಯನಾಗಿರುತ್ತಾನೆ ಎಂದು ಇಲ್ಲಿ ತಿಳಿಸಲಾಗಿದೆ. ಸಮ್ಯಕ್ ದರ್ಶನದ 8 ಅಂಗಗಳನ್ನು ಹಿಂದೆ ನೀವು ಬರೆದುಕೊಂಡಿದ್ದೀರಿ, ಕಲ್ತಿದ್ದೀರಿ, ನಿಮಗೆ ಗೊತ್ತಿದೆ. ಅದರಲ್ಲಿ 2ನೆಯ ಅಂಗದ ಬಗ್ಗೆ ಈಗ ನಡೀತಾ ಇದೆ. ಮೊದಲು ದೋಷವನ್ನು ಹೇಳಿ ಆಮೇಲೆ ಗುಣಗಳನ್ನು ಹೇಳಲಾಗುತ್ತದೆ. 2ನೇ ವಿಷಯ ಈಗ ಕಾಂಕ್ಷ. ಇದು ದೋಷ ಇದೆ. ಅಂದರೆ ಸಾಂಸಾರಿಕ ಭೋಗ ವಸ್ತುಗಳನ್ನು ಇಚ್ಛಿಸುವುದು ಅಥವಾ ಧರ್ಮ ಕಾರ್ಯಗಳನ್ನು ಮಾಡಿ ಅದರಿಂದ ಭೋಗ ವಸ್ತುಗಳನ್ನು ಆಶೆ ಮಾಡುವುದು, ಧನ ಸಂಪತ್ತಿಗಾಗಿ ಮಿಥ್ಯಾದೃಷ್ಟಿಗಳ ಪ್ರಶಂಸೆ ಮಾಡುವುದು, ಅವರನ್ನು ಸತ್ಕಾರ ಮಾಡುವುದು ಇತ್ಯಾದಿ ಎಲ್ಲ ದೋಷ ಇದೆ. ಸಮ್ಯಕ್ ದೃಷ್ಟಿ ಇದ್ದರೂ ಕೂಡ ಇವನ್ನೆಲ್ಲ ಮಾಡುತ್ತಾ ಇದ್ದರೆ ಕೇವಲ ಸಮ್ಯಕ್ತ್ವ ಮಲಿನ ಆಗುತ್ತದೆ ಅಷ್ಟೇ ಮಾತ್ರ ಅಲ್ಲ, ಸಮ್ಯಕ್ತ್ವವು ಮಿಥ್ಯಾತ್ವ ರೂಪದಿಂದ ಪರಿಣಮನ ಆಗಬಹುದು. ಆದ್ದರಿಂದ ದರ್ಶನ ವಿಶುದ್ಧಿ ಭಾವನೆ ಪ್ರಾಪ್ತಿಗಾಗಿ ಭೋಗಾಕಾಂಕ್ಷೆ ಬಿಡಲೇಬೇಕಾಗುತ್ತದೆ. ಕಾಂಕ್ಷ ಇದು ದೋಷ ಇದೆ. ಇದರ ವಿರುದ್ಧ ನಿಕಾಂಕ್ಷಿತ ಅಂಗವು ಗುಣ ಇದೆ. ಸ್ವಲ್ಪ ಕೇಳ್ರಿ, ಇನ್ನೊಂದು ಸಲ ಕೇಳ್ರಿ. ನೋಡಿ, ಕಾಂಕ್ಷ ಅನ್ನುವುದು ದೋಷ ಇದೆ. ನಿಹಿಕಾಂಕ್ಷಿತ, ನೋಡಿ ಈ ಶಬ್ದವನ್ನು ಕೇಳ್ರಿ. ನಿಹಿಕಾಂಕ್ಷಿತ ಅಂಗವು ಗುಣ ಇದೆ. ಅಂದರೆ ಇಹಲೋಕ ಪರಲೋಕಗಳ ಸಂಬಂಧಿ ಭೋಗದ ಆಸೆ ಮಾಡದೇ ಇರುವುದು, ಮಿಥ್ಯಾದೃಷ್ಟಿಗಳ ಚಮತ್ಕಾರ ನೋಡಿ ಅದಕ್ಕೆ ಆಕರ್ಷಿತನಾಗದೇ ಇರುವುದು, ಮತ್ತು ವ್ರತಗಳನ್ನು ಅಂದರೆ ಧರಿಸಿದ ವ್ರತಗಳನ್ನು
ನಿಷ್ಠೆಯಿಂದ ದೃಢತೆಯಿಂದ ಪಾಲನೆ ಮಾಡುವುದು ಇದು ನಿಕಾಂಕ್ಷಿತ ಗುಣ ಇದೆ. ಸಮ್ಯಕ್ ದರ್ಶನದ ಇದು ಎರಡನೆಯ ಗುಣ ಅಂದರೆ ಅಂಗ. ಇನ್ನು ಮುಂದೆ ಮೂರನೆಯ ವಿಷಯ ವಿಚಿಕಿತ್ಸಾ, ಇದು ದೋಷ ಇದೆ. ಅಂದರೆ ಸ್ವಭಾವದಿಂದ ಅಶುದ್ಧ ಆದರೆ ರತ್ನತ್ರಯದಿಂದ ಪವಿತ್ರ ಇರುವಂತಹ ದಿಗಂಬರ ಮುನಿಗಳ ಶರೀರವನ್ನು ನೋಡಿ ದೃಢ ಅಂದರೆ ಗ್ಲಾನಿ ಭಾವನೆ ಮಾಡುವುದು. ನಾನೇ ಶ್ರೇಷ್ಠನೆಂದು ತಿಳಿದು ನನಗಿಂತಲೂ ಗುಣವಾನರನ್ನು ಹೀನರೆಂದು ಸಿದ್ಧ ಮಾಡುವುದು. ಕ್ಷುಧಾತೃಷ ಅಂದರೆ ಹಸಿವು ಬಾಯಾರಿಕೆ ಆದಿ ಬಾಧೆಯಲ್ಲಿ ಗ್ಲಾನಿ ಮಾಡುವುದು. ಅಪವಿತ್ರ ಮಲ ಮೂತ್ರ ಕಪ ಆದಿ ವಸ್ತುಗಳನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುವುದು. ಇವೆಲ್ಲ ಅನೇಕ ಪ್ರಕಾರದ ವಿಚಿಕಿತ್ಸಾ ದೋಷ ಇದೆ. ಈ ದೋಷದ ವಿರುದ್ಧ ಗುಣ ಅಂದರೆ ನಿರ್ವಿಚಿಕಿತ್ಸಾ ಅಂಗ ಗುಣ ಇದೆ. ಇನ್ನೊಂದು ಸಲ ಕೇಳಿ ಈ ಶಬ್ದವನ್ನು. ವಿಚಿಕಿತ್ಸಾ ಅನ್ನುವುದು ದೋಷ ಇದೆ, ನಿರ್ವಿಚಿಕಿತ್ಸಾ ಅನ್ನುವುದು ಸಮ್ಯಕ್ ದರ್ಶನದ ಒಂದು ಅಂಗ, ಅದು ಗುಣ ಇದೆ. ಈಗ ನಿರ್ವಿಚಿಕಿತ್ಸಾ ಅಂಗ ಅಂದರೆ ರತ್ನತ್ರಯದಿಂದ ಪವಿತ್ರವಾದ ದಿಗಂಬರ ಮುನಿಗಳ ಶರೀರವನ್ನು ನೋಡಿ ಗ್ಲಾನಿ ಭಾವನೆ ಮಾಡದೇ ಇರುವುದು. ಶರೀರ ಆದಿ ಅಪವಿತ್ರ ವಸ್ತುಗಳಲ್ಲಿ ಶುದ್ಧತೆಯ ಪ್ರತೀತಿ ಮಾಡದೇ ಇರುವುದು ಮತ್ತು ಜಿನೇಂದ್ರರ ಮತದಲ್ಲಿ ಮುನಿಧರ್ಮ ಪಾಲಿಸುವುದು, ಕೇಶಲೋಚನ ಮಾಡುವುದು, ಉಪವಾಸ ಆದಿಗಳನ್ನು ಮಾಡುವುದು ಕಷ್ಟವೆಂದು ತಿಳಿದು ಅದರ ಬಗ್ಗೆ ಗ್ಲಾನಿ ಭಾವನೆ ಮಾಡದೇ ಇರುವುದು ಇದು ನಿರ್ವಿಚಿಕಿತ್ಸಾ ಅಂಗ ಗುಣ ಇದೆ. ಇನ್ನು ಮುಂದೆ ನಾಲ್ಕನೆಯ ವಿಷಯ ಮೂಢ ದೃಷ್ಟಿತ್ವ, ಇದು ದೋಷ ಇದೆ. ಅಂದರೆ ಅತತ್ವದಲ್ಲಿ ತತ್ವಬುದ್ಧಿ. ತತ್ವಗಳು ಗೊತ್ತು ನಿಮಗೆ? ಅಂದರೆ ಇಲ್ಲಿ ಅತತ್ವ ಬಂದಿದೆಯಲ್ಲ, ಅತತ್ವ ಶಬ್ದ ಅಂತಂದರೆ ನೋಡಿ, ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರ ಮೋಕ್ಷ ಇವೆಲ್ಲ ತತ್ವ ಇದೆ. ಆದರೆ ಇದನ್ನು ತಿಳಿಯದೆ ಇದನ್ನು ಶ್ರದ್ಧೆ ಮಾಡದೆಯೇ ಅತತ್ವದಲ್ಲಿ ಅಂದರೆ ಯಾವುದು ತತ್ವ ಅಲ್ಲ, ಯಾವುದು ಸುಳ್ಳಿದೆ, ಯಾವುದು ಮಿಥ್ಯ ಇದೆ ಅಂಥದ್ರಲ್ಲಿ ಶ್ರದ್ಧೆ ಮಾಡುವುದು. ಗೊತ್ತಾಗ್ತಾ ಇದೆ? ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಮೂಢ ದೃಷ್ಟಿತ್ವ ಅಂದರೆ ಇದು ದೋಷ ಇದೆ. ಅಂದರೆ ಅತತ್ವದಲ್ಲಿ ತತ್ವ ಬುದ್ಧಿ ಇಡುವುದು. ಅದೇವನಲ್ಲಿ ಅಂದರೆ ದೇವ ಅಲ್ಲ, ಕಾಲ್ಪನಿಕೆ ಇದೆ, ಅದರಲ್ಲಿ ದೇವ ಬುದ್ಧಿ ಇಡುವುದು. ಧರ್ಮ ಅಲ್ಲ ಅಂದರೆ ಅದು ಅಧರ್ಮ ಇದೆ, ಅದರಲ್ಲಿ ಧರ್ಮ ಬುದ್ಧಿ ಇಡುವುದು. ಇವೆಲ್ಲ ಮೂಢ ದೃಷ್ಟಿತ್ವ ದೋಷ ಇದೆ. ಸೂಕ್ಷ್ಮ, ಆಂತರಿಕ, ದೂರವರ್ತಿ. ಇಲ್ಲಿ ಮೂರು ಶಬ್ದಗಳನ್ನು ಅರ್ಥ ಮಾಡಿಕೊಡ್ರಿ. ಸೂಕ್ಷ್ಮ ಅಂದರೆ ಯಾವುದೇ ಅಂದರೆ ನಮ್ಮ ಇಂದ್ರಿಯಗಳಿಗೆ ಗೋಚರ ವಸ್ತು ಅಲ್ಲ, ಮತ್ತು ಯಾವುದೇ ರೀತಿ ಸೂಕ್ಷ್ಮದರ್ಶಕ ಆದಿ ಯಂತ್ರಗಳಿಗೆ ಗೋಚರ ಅಲ್ಲ. ಅಂತಹ ಸೂಕ್ಷ್ಮ ವಸ್ತುಗಳನ್ನು ಜಿನೇಂದ್ರ ದೇವರು ತಮ್ಮ ಕೇವಲ ಜ್ಞಾನದಿಂದ ತಿಳಿತಾರೆ. ಅವು ಸೂಕ್ಷ್ಮ ವಸ್ತುಗಳು. ಮತ್ತು ಆಂತರಿಕ ಅಂದರೆ ಈಗ ಉದಾಹರಣೆಗೆ ಋಷಭನಾಥ್, ಅಜಿತ್ನಾಥ್, ಶಂಭೋನಾಥ್ ಇವರ ಕಾಲದಲ್ಲಿ ನಡೆದಂಥ ಘಟನೆಗಳು ಅವು ಬಹಳ ಅಂತರದಲ್ಲಿ ಇದ್ದಾವೆ. ನಮ್ಮ ಸಮೀಪದಲ್ಲಿ ಆದಂಥ ಘಟನೆಗಳು ಅಲ್ಲ, ನಾವು ಅದನ್ನು ತಿಳಿಯಲು ಆಗುವುದಿಲ್ಲ ಅಲ್ಲವಾ? ಅದನ್ನು ಕೂಡ ಜಿನೇಂದ್ರ ಭಗವಾನರು ತಿಳಿತಾರೆ. ಅದು ಆಂತರಿಕ. ಇನ್ನು ದೂರವರ್ತಿ ಅಂದರೆ ಅಸಂಖ್ಯಾತ ದ್ವೀಪ ಸಮುದ್ರಗಳು, ಸುದರ್ಶನ ಆದಿ ಮೇರು ಪರ್ವತಗಳು, ಸ್ವರ್ಗ ನರಕ ಭೂಮಿಗಳು ಇವೆಲ್ಲ ದೂರವರ್ತಿ ಕ್ಷೇತ್ರಗಳು. ಇಲ್ಲಿ ಮೂರು ವಿಷಯ ಬಂತು ನಿಮಗೆ. ಒಂದು ಸೂಕ್ಷ್ಮ, ಒಂದು ಆಂತರಿಕ, ಇನ್ನೊಂದು ದೂರವರ್ತಿ. ಇದರಲ್ಲಿ ಅಂದರೆ ಸೂಕ್ಷ್ಮ, ಆಂತರಿಕ, ದೂರವರ್ತಿ ಇದರಲ್ಲಿ ಮಿಥ್ಯಾದೃಷ್ಟಿ ಮೋಹಿತನಾದರೆ ಅವನನ್ನು ನಾವು ನಂಬುವುದು ಕೂಡ ಇದು ಮೂಢ ದೃಷ್ಟಿತ್ವ ಇದೆ. ಅಂಥ ಜೀವಗಳನ್ನು ನಾವು ನಂಬಬಾರದು. ಇದರ ವಿರುದ್ಧ ಅಮೂಢ ದೃಷ್ಟಿತ್ವ ಗುಣ ಇದೆ. ಅಂದರೆ ಜಿನೇಂದ್ರ ದೇವರ ವಚನಗಳಲ್ಲಿ ಶಿಥಿಲತೆ ಮಾಡದೇ ಇರುವುದು. ಶಿಥಿಲತೆ ಅಂದರೆ ಗೊತ್ತಾಗ್ತದಲ್ಲ? ಶಿಥಿಲ ಭಾವನೆ ಗೊತ್ತಾಯ್ತು ನೋಡಿ. ಅಮೂಢ ದೃಷ್ಟಿತ್ವ ಗುಣ ಅಂದರೆ ಜಿನೇಂದ್ರ ದೇವರ ವಚನಗಳಲ್ಲಿ ಶಿಥಿಲತೆ ಮಾಡದೇ ಇರುವುದು. ಸ್ವಯಂ ನಮ್ಮ ಅಜ್ಞಾನದಿಂದ ತಿಳಿಯದ ವಿಷಯದಲ್ಲಿ ಅನ್ಯ ಅಜ್ಞಾನಿಗಳ ಅನುಕರಣೆ ಮಾಡಿ ನಾವು ಮೂಢರಾಗುವುದು. ಜಿನದೇವರ ಉಪದೇಶ ಮಾತ್ರ ನಿತ್ಯ ಎಂದು ನಂಬುವುದು. ಮೂಢರ ಅಂದರೆ ನಾವೇನು ಮಾಡಬೇಕೀಗ ಅಂದರೆ ಬೇರೆ ಯಾರು ನಮ್ಮನ್ನು ದಾರಿ ತಪ್ಪಿಸಿ ಬಿಡ್ತಾರೆ, ಆವಾಗ ನಾವು ತಪ್ಪಬಾರದು. ಸ್ವಯಂ ನಮ್ಮ ಅಜ್ಞಾನದಿಂದ ತಿಳಿಯದಂಥ ವಿಷಯಗಳು ಅನೇಕ ಇರ್ತವೆ ಅಲ್ವಾ? ಆವಾಗ
ಅಜ್ಞಾನಿಗಳ ಅನುಕರಣೆ ಮಾಡಿ ನಾವು ಮೂಢರಾಗಬಾರದು. ಜಿನದೇವರ ಉಪದೇಶ ಮಾತ್ರ ಸತ್ಯ ನಿತ್ಯ ಎಂದು ನಂಬುವುದು, ಇವೆಲ್ಲ ಅಮೂಢ ದೃಷ್ಟಿತ್ವ ಗುಣ ಇದೆ. ಇನ್ನು ಮುಂದೆ 5ನೇ ವಿಷಯ, ಅನುಪಗುಹನ. ಇದು ದೋಷ ಇದೆ. ಅಂದರೆ ಧರ್ಮಾತ್ಮ ಜನರ ಗುಣಗಳನ್ನು ಮುಚ್ಚಿಟ್ಟು ಅವರ ದೋಷಗಳನ್ನು ಮಾತ್ರ ಪ್ರಚಾರ ಮಾಡುವುದು ಮತ್ತು ಆತ್ಮಗುಣಗಳ ವೃದ್ಧಿಯಲ್ಲಿ ನಿರ್ಲಕ್ಷ್ಯ ಮಾಡುವುದು, ಇದು ಅನುಪಗುಹನ ದೋಷ ಇದೆ. ಇದರ ವಿರುದ್ಧ ಉಪಗುಹನ, ಇದು ಗುಣ ಇದೆ. ಅಂದರೆ ಧರ್ಮ ಭಾವನೆಗಳಿಂದ ನಮ್ಮ ಗುಣಗಳನ್ನು ಬೆಳೆಸಿಕೊಳ್ಳುವುದು, ವ್ರತ, ಶೀಲ, ಸಂಯಮ, ತಪ ಆದಿಗಳನ್ನು ವೃದ್ಧಿ ಮಾಡಿಕೊಳ್ಳುವುದು ಮತ್ತು ಬೇರೆ ಯಾರಾದರೂ ಧರ್ಮ ಕಾರ್ಯಗಳನ್ನು ಸ್ವೀಕರಿಸಿ ಕೂಡ ಅದರಿಂದ ಅಜ್ಞಾನದ ಕಾರಣದಿಂದ ಧರ್ಮಕ್ಕೆ ಅಪಕೀರ್ತಿ ಬರುವ ಹಾಗಾದರೆ, ಅಂದರೆ ಇದನ್ನು ಇನ್ನೊಂದು ರೀತಿ ನಾನು ಹೇಳ್ತೀನಿ. ಏನು ಅಂತಂದರೆ, ಬೇರೆ ಯಾವುದಾದರೂ ಧರ್ಮಾತ್ಮ ವ್ಯಕ್ತಿ ಅವರು ಧರ್ಮವನ್ನು ಸ್ವೀಕರಿಸಿರುತ್ತಾರೆ, ಪಾಲಿಸುತ್ತಾನೂ ಇರುತ್ತಾರೆ. ಆದರೂ ಕೂಡ ಅವರಿಂದ ಯಾವುದಾದರೂ ಅಜ್ಞಾನದ ಕಾರಣದಿಂದ ಧರ್ಮಕ್ಕೆ ಅಪಕೀರ್ತಿ ಬರುವ ಹಾಗೆ ಇದ್ದರೆ ಅವರ ದೋಷ ದೂರ ಮಾಡಿ ಮತ್ತೆ ಅವರು ಸದ್ಧರ್ಮದಲ್ಲಿ ಸ್ಥಿರವಾಗುವಂತೆ ಪ್ರಯತ್ನ ಮಾಡುವುದು, ಧರ್ಮದ ಹೆಸರಿನಲ್ಲಿ ಆದ ಅಪಪ್ರಚಾರವನ್ನು ದೂರ ಮಾಡಿ ನಿಜವಾದ ಸತ್ಯ ಧರ್ಮದ ಪ್ರಚಾರ ಮಾಡುವುದು, ಇದು ಉಪಗೂಹನ ಅಥವಾ ಉಪಬೃಹಣ ಹೆಸರಿನ ಗುಣ ಇದೆ. ಇನ್ನು ಮುಂದೆ ವಿಷಯ 6ನೇದು, ಅಸ್ಥಿತೀಕರಣ. ಇದು ದೋಷ ಇದೆ. ಅಂದರೆ ಧಾರ್ಮಿಕ ವಿಶ್ವಾಸದಿಂದ ಅಥವಾ ಧರ್ಮಾಚರಣೆಯಿಂದ ಯಾರಾದರೂ ಶಿಥಿಲರಾದರೆ ಅವರನ್ನು ಹಾಗೆಯೇ ಇರಲಿ ಬಿಡು ಎಂದು ಬಿಟ್ಟು ಬಿಡುವುದು, ಅವರನ್ನು ಧರ್ಮದಲ್ಲಿ ದೃಢಪಡಿಸದೆಯೇ ಇರುವುದು, ಇದು ದೋಷ ಇದೆ. ಇದರ ವಿರುದ್ಧ ಸ್ಥಿತೀಕರಣ, ಇದು ಗುಣ ಇದೆ. ಅಂದರೆ ಸಮ್ಯಕ್ತ್ವ ಮತ್ತು ವ್ರತ ತಪ ಆದಿಗಳಿಂದ ಭ್ರಷ್ಟರಾಗಿ ಹೋಗುವಂತಹ ವ್ಯಕ್ತಿಗಳನ್ನು ಮತ್ತೆ ಸದ್ಧರ್ಮದಲ್ಲಿ ದೃಢಪಡಿಸುವುದು ಮತ್ತು ಸ್ವಯಂ ನಾವೂ ಕೂಡ ಕಷಾಯಗಳ ತೀವ್ರ ಉದಯದಿಂದ ವಿಚಲಿತರಾಗದೆಯೇ ಮತ್ತೆ ಮತ್ತೆ ಧರ್ಮದಲ್ಲಿ ದೃಢವಾಗಿ ನಿಲ್ಲುವ ಪ್ರಯತ್ನ ಮಾಡುವುದು, ಇದು ಸ್ಥಿತೀಕರಣ ಅಂಗ ಗುಣ ಇದೆ. ಈಗ ವಿಷಯ 7ನೇದು, ಅವಾತ್ಸಲ್ಯ. ಅಂದರೆ ಇದು ದೋಷ ಇದೆ. ಅವಾತ್ಸಲ್ಯ ಅಂದರೆ ಸಂಯಮಿ ಧರ್ಮ ಬಂಧುಗಳಲ್ಲಿ ಪ್ರೇಮ ಭಾವನೆ ಇಡದೆಯೇ ದ್ವೇಷ ಭಾವನೆ ಇಡುವುದು ಅವಾತ್ಸಲ್ಯ ಎಂಬ ದೋಷ ಇದೆ. ಇದರ ವಿರುದ್ಧ ವಾತ್ಸಲ್ಯ ಅನ್ನುವುದು ಗುಣ ಇದೆ. ಯಾವ ರೀತಿ ತತ್ಕಾಲ ಹುಟ್ಟಿದ ತನ್ನ ಮಗುವಿನ ಮೇಲೆ ಹಸು ಅಂದರೆ ಧನವು ನಿಷ್ಕಪಟ ಪ್ರೇಮ ಇಡುತ್ತದೆ, ಅದೇ ರೀತಿ ಜಿನಧರ್ಮ, ಜಿನದೇವ, ಜಿನಗುರು, ಜಿನಶಾಸ್ತ್ರ ಹಾಗೂ ಜಿನಧರ್ಮ ಪಾಲಕ ಸತ್ಪುರುಷರಲ್ಲಿ ಛಲ ಕಪಟರಹಿತವಾದ ಶುದ್ಧ ಧಾರ್ಮಿಕ ಪ್ರೇಮ ಇಡುವುದು, ಅವರ ಆಗಮನಗಳಲ್ಲಿ ಅಂದರೆ ಅವರು ಬರುವಾಗ ಹರ್ಷ ಇರುವುದು, ಅಂದರೆ ಸಂತೋಷ ಇರುವುದು, ಇವೆಲ್ಲ ವಾತ್ಸಲ್ಯ ಹೆಸರಿನ ಗುಣ ಇದೆ. ಇನ್ನು ಮುಂದಿನ ವಿಷಯ 8ನೇಯದ್ದು, ಅಪ್ರಭಾವನ. ಇದು ದೋಷ ಇದೆ. ಅಪ್ರಭಾವನ ಅಂದರೆ ಜನಸಾಮಾನ್ಯರಿಗೆ ಜಿನಧರ್ಮ ಪ್ರಚಾರ ಮಾಡುವ ಭಾವನೆ ಮತ್ತು ಪ್ರಯತ್ನ ಮಾಡದೆಯೇ ಇರುವುದು, ಇದು ಅಪ್ರಭಾವನ ಹೆಸರಿನ ದೋಷ ಇದೆ. ಇದರ ವಿರುದ್ಧ ಪ್ರಭಾವನ ಅನ್ನುವುದು ಅಂಗ ಗುಣ ಇದೆ. ಅಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ರೂಪವಾದ ರತ್ನತ್ರಯವನ್ನು ಧರಿಸಿ ಅದರ ಪ್ರಭಾವದಿಂದ ನಮ್ಮ ಸ್ವಂತ ಆತ್ಮನನ್ನು ಪ್ರಕಾಶಪಡಿಸಿಕೊಳ್ಳುವುದು ಮತ್ತು ಬೇರೆ ಆತ್ಮಗಳಲ್ಲೂ ಕೂಡ ಜಿನಧರ್ಮದ ಪ್ರಕಾಶವನ್ನು ತಲುಪಿಸುವುದು, ಜಿನಮತದ ಪ್ರಭಾವವನ್ನು ಪ್ರಕಟಪಡಿಸುವುದು, ವಿತಂಡವಾದಿಗಳನ್ನು ಶಾಸ್ತ್ರಚರ್ಚೆಯಲ್ಲಿ ಗೆದ್ದು ಜಿನಮತದ ಪ್ರಭಾವ ತೋರಿಸುವುದು, ಹಣ ಖರ್ಚು ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದನ್ನೂ ಕೂಡ ಮಾಡಿ ಹೇಗಾದರೂ ಪ್ರಯತ್ನದಿಂದ ಜಿನಶಾಸನದ ಪ್ರಭಾವನೆ ಮಾಡುವುದು, ಇದು ಪ್ರಭಾವನ ಅಂಗ ಗುಣ ಇದೆ. ಈಗ ಇಲ್ಲಿವರೆಗೆ ನಿಮಗೆ ಸಮ್ಯಕ್ ದರ್ಶನಕ್ಕೆ ತಗುಲುವ 8 ದೋಷಗಳು ಮತ್ತು ಸಮ್ಯಕ್ ದರ್ಶನದ 8 ಗುಣಗಳನ್ನು ಹೇಳಿದ್ದಾಯಿತು. ಅಂದರೆ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದಾಯಿತು. ಆದರೆ ನಿಮ್ಮ ನೆನಪಿಗೋಸ್ಕರ ಇನ್ನೊಂದು ಸಲ
ಹೇಳ್ತೀನಿ ಕೇಳ್ರಿ. ಅಂದರೆ ನೀವು ಇದನ್ನು ಯಾರಿಗೆ ಹಿಂದೆ ನೀವು ಬರೆದಿಲ್ಲ ಅವರು ಬರೆದುಕೊಳ್ಳುವುದು ಒಳ್ಳೆಯದು, ಇಲ್ಲಾಂದರೆ ನಿಮಗೆ ಮರ್ತು ಹೋಗ್ತದೆ, ಇದು ಗೊತ್ತಾಗೋದಿಲ್ಲ. ನೋಡ್ರಿ ಇಲ್ಲಿ ದೋಷ ಮತ್ತು ಗುಣ ಎರಡನ್ನು ಹೇಳ್ತೀನಿ. ಮತ್ತು ಅದರಲ್ಲಿ ಯಾರು ಪ್ರಸಿದ್ಧರಾದರು ಅಂದರೆ ನಮ್ಮ ಋಷಭನಾಥರಿಂದ ವರ್ತಮಾನರವರೆಗೆ ಏನು ಸಮಯ ಇದೆಯಲ್ಲ, ಆವಾಗ ಯಾರು ಅದರಲ್ಲಿ ಪ್ರಸಿದ್ಧರಾದರು ಅವರ ಹೆಸರನ್ನು ಕೂಡ ಹೇಳ್ತೇನೆ. ಹಿಂದೆ ಅನಂತ ಜೀವಗಳು ಆಗಿ ಹೋಗಿದ್ದಾವೆ, ಅದು ಇಲ್ಲಿ ಪ್ರಕರಣ ಅಲ್ಲ. ಗೊತ್ತಾಯ್ತು? ಈಗ ನಾನು ಸ್ವಲ್ಪ ಬರ್ಕೊಳ್ತೀನಿ, ಬರ್ಕೊಳ್ರಿ, ಬರೀರಿ, ಬೇಗ ಬೇಗ ಪುಸ್ತಕ ತಗೊಳ್ರಪ್ಪ, ಬರೀರಿ. ಶಂಕ ಇದು ದೋಷ ಇದೆ, ನಿಶಂಕ ಇದು ಗುಣ ಇದೆ. ಇದರಲ್ಲಿ ಅಂಜನಚೋರ ಎಂಬ ಕಳ್ಳನು ಪ್ರಸಿದ್ಧಿಯನ್ನು ಪಡೆದನು. ಅಂದರೆ ಯಾವುದರಲ್ಲಿ? ಗುಣದಲ್ಲಿ ದೋಷ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಅರ್ಥ ಆಯ್ತು? ಹಾಂ. ಎರಡನೇ ವಿಷಯ, ಕಾಂಕ್ಷ ಅನ್ನುವುದು ದೋಷ ಇದೆ, ನಿಕಾಂಕ್ಷ ಅನ್ನುವುದು ಗುಣ ಇದೆ. ಇದರಲ್ಲಿ ಅನಂತಮತಿ ಅನ್ನುವಂತಹ ಕನ್ಯೆ ಪ್ರಸಿದ್ಧಿಯನ್ನು ಪಡೆದಳು. ಮೂರನೇ ವಿಷಯ, ವಿಚಿಕಿತ್ಸಾ ಅನ್ನುವುದು ದೋಷ ಇದೆ, ನಿರ್ವಿಚಿಕಿತ್ಸಾ ಅನ್ನುವುದು ಗುಣ ಇದೆ. ಇದರಲ್ಲಿ ಉದ್ದಾಯನ ರಾಜ ಎಂಬುವನು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದನು. ಇನ್ನು ನಾಲ್ಕನೇ ವಿಷಯ, ಮೂಢದೃಷ್ಟಿ ಅನ್ನುವುದು ದೋಷ ಇದೆ, ಅಮೂಢ ದೃಷ್ಟಿ ಅನ್ನುವುದು ಗುಣ ಇದೆ. ಇದರಲ್ಲಿ ರೇವತಿ ರಾಣಿ ಅನ್ನುವಂಥ ಅವರು ಇದರಲ್ಲಿ ಪ್ರಸಿದ್ಧಿಯನ್ನು ಪಡೆದರು. ಐದನೇ ವಿಷಯ, ಅನುಪಗುಹನ ಇದು ದೋಷ ಇದೆ, ಉಪಗುಹನ ಅಥವಾ ಉಪಬೃಹಣ ಇದು ಗುಣ ಇದೆ. ಇದರಲ್ಲಿ ಜಿನೇಂದ್ರ ಭಕ್ತ ಶೇಟು ಪ್ರಸಿದ್ಧಿಯನ್ನು ಪಡೆದನು. ಇನ್ನು ಮುಂದಿನ ವಿಷಯ, ಆರನೇ ವಿಷಯ, ಅಸ್ಥಿತೀಕರಣ ಇದು ದೋಷ ಇದೆ, ಸ್ಥಿತೀಕರಣ ಗುಣ ಇದೆ. ಇದರಲ್ಲಿ ವಾರಿಷೇಣ ಮುನಿ ಮಹಾರಾಜರು ಪ್ರಸಿದ್ಧಿಯನ್ನು ಪಡೆದರು. ಇನ್ನು ಏಳನೇ ವಿಷಯ, ಅವಾತ್ಸಲ್ಯ ಇದು ದೋಷ ಇದೆ, ವಾತ್ಸಲ್ಯ ಗುಣ ಇದೆ. ಇದರಲ್ಲಿ ವಿಷ್ಣುಕುಮಾರ ಮುನಿ ಮಹಾರಾಜರು ಪ್ರಸಿದ್ಧಿಯನ್ನು ಪಡೆದರು. ಇನ್ನು 8, ಅಪ್ರಭಾವನ ಇದು ದೋಷ ಇದೆ, ಪ್ರಭಾವನ ಇದು ಗುಣ ಇದೆ. ಇದರಲ್ಲಿ ವಜ್ರಕುಮಾರ ಮುನಿ ಮಹಾರಾಜರು ಪ್ರಸಿದ್ಧಿಯನ್ನು ಪಡೆದರು. ಈಗ ನಿಮಗೆ ಗೊತ್ತಾಯ್ತಲ್ಲ, ಅಂದರೆ ಸಮ್ಯಕ್ ದರ್ಶನದ 8 ಅಂಗ, ಅಂದರೆ ಅದು ಗುಣ ಇದೆ, ದೋಷ ಮತ್ತು ಗುಣ ಎರಡನ್ನೂ ನಿಮಗೆ ಹೇಳಿದ್ದಾಗಿದೆ. ಇದನ್ನು ನೀವು ಬರ್ಕೊಂಡು ಕಲಿಬೇಕಾಗ್ತದೆ, ಕೇವಲ ಕೇಳೋದ್ರಿಂದ ಇದು ಗೊತ್ತಾಗೋದಿಲ್ಲ. ಈಗ ನೋಡ್ರಿ, ಗೊತ್ತಾಯ್ತಲ್ಲ ನಿಮಗೆ ಸಮ್ಯಕ್ ದರ್ಶನದ 8 ಅಂಗಗಳ ಬಗ್ಗೆ ಸಂಕ್ಷಿಪ್ತ ಕಥನವನ್ನು ಇಲ್ಲಿಗೆ ಮುಗಿಸಲಾಗುವುದು. ಇನ್ನು ಮೇಲೆ ನೀವು 8 ಮದ ಅಂದರೆ ಗರ್ವ, ಅಹಂಕಾರ ನೋಡಿ, 8 ಪ್ರಕಾರದವು ಇದಾವ್ಯಾವು? ಯಾವುವು? ಮದ ಅಥವಾ ಗರ್ವ ಅಥವಾ ಅಹಂಕಾರ. ಅರ್ಥ ಆಯಿತು? ಅದನ್ನು 8 ಮದಗಳು ಎಂದು ಕರೆಯುತ್ತಾರೆ. ಈಗ ನಿಮಗೆ ಆ 8 ಮದಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಹೇಳಲಾಗುತ್ತದೆ. ಅದನ್ನು ಸ್ವಲ್ಪ ಬರ್ಕೊಡ್ರಿ. ಪ್ರಾರಂಭ ಆಯ್ತಿಲ್ಲ? ಹಾಂ, 8 ಮದಗಳು ಬೇಕು ನಿಮಗೆ. 1 ಜ್ಞಾನದ ಮದ, 2 ಪೂಜದ ಮದ, 3 ಕುಲದ ಮದ, 4 ಜಾತಿಯ ಮದ, 5 ಬಲದ ಮದ, 6 ವೃದ್ಧಿಯ ಮದ, 7 ತಪದ ಮದ, 8 ಶರೀರದ ಮದ. ಅದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಿದ್ರೆ ಜ್ಞಾನ ಮದ, ಪೂಜಾ ಮದ, ಕುಲ ಮದ, ಜಾತಿ ಮದ, ಬಲ ಮದ, ವೃದ್ಧಿ ಮದ, ತಪ ಮದ, ಶರೀರ ಮದ, ಈ ರೀತಿ ಕೂಡ ಹೇಳಬಹುದು. ಅರ್ಥ ಆಯ್ತಲ್ಲ? ಗೊತ್ತಾಯ್ತಲ್ಲ ಈಗ? ಹಾಗಾದರೆ ಇನ್ನೂ ಹೇಳೋದು ಬೇಡಲ್ಲ. ಮದ ಅಂದರೆ ಅಹಂಕಾರ ಅಥವಾ ಗರ್ವ ಪಡುವುದನ್ನು ಮದ ಎಂದು ಹೇಳುತ್ತಾರೆ. ಅರ್ಥ ಆಯ್ತಲ್ಲ? ಹಾಂ, ಇನ್ನು ಮುಂದೆ ಪ್ರಾರಂಭ. ಈಗ ಹಾಗಾದರೆ ನೋಡಿ, 1ನೇಯದ್ದು ಜ್ಞಾನ ಮದ, ಅಂದರೆ ನಾನು ಮಹಾಜ್ಞಾನಿ ಎಂದು ಅಹಂಕಾರ ಪಡುವುದು. ಇದು ದೋಷ ಇದೆ. ಯಾಕೆಂತಂದರೆ ಜ್ಞಾನಗಳ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ನಮ್ಮ ಆತ್ಮನಲ್ಲಿ ಕೇವಲ ಜ್ಞಾನ ಸಂಪತ್ತು ಇದೆ. ಅದನ್ನು ಹಿಂದೆ ಅನೇಕ ತಪಸ್ವಿಗಳು ತಿಳಿದು ತಪ ಮಾಡಿ 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 ಜ್ಞಾನಾವರಣೀಯ ಎಂಬ ಕರ್ಮವನ್ನು ನಾಶ ಮಾಡಿ ಕೇವಲ ಜ್ಞಾನವನ್ನು ಪಡೆದರು. ಕೇವಲ ಜ್ಞಾನ ಅಂದರೆ ಸಮಸ್ತ ದ್ರವ್ಯ, ಅವುಗಳ ತ್ರಿಕಾಲವರ್ತಿ ಸಮಸ್ತ ಪರ್ಯಾಯಗಳನ್ನು ಒಂದೇ ಸಲ ತಿಳಿಯುವಂಥ ಜ್ಞಾನ. ಅಂತಂದ್ರಲ್ಲಿ ನಮ್ಮ ಜ್ಞಾನ ಒಂದು ಸೂರ್ಯನ ಬೆಳಕಿನಲ್ಲಿ ಒಂದು ಮಿಂಚು ಹುಳುವಿನಷ್ಟು ಕೂಡ ಇಲ್ಲ. ಅಂತಂಥ ಪಕ್ಷದಲ್ಲಿ
ನಾನು ಮಹಾಜ್ಞಾನಿ ಎಂದು ಅಹಂಕಾರ ಪಡುವುದರಲ್ಲಿ ಯಾವ ಅರ್ಥ ಇದೆ ಅಲ್ಲವಾ? ನಮ್ಮನ್ನು ನೋಡಿ ನಮಗೆ ಅಸಹ್ಯ ಆಗುತ್ತದೆ ಅಲ್ವಾ? ಆ ರೀತಿ ಆಗಬಾರದು. ನಾವು ಅದನ್ನು ತಿಳಿಬೇಕು. ಈಗ ಸಮಯ ಆಗ್ತಾಯಿದೆ, ನಾಳೆ ಬರ್ತೀವಿ.